ಇಡೀ ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಹಂಗಾಮಲ್ಲಿ ಆಗಬೇಕಾದಂಥ ಮಳೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ರೈತರು ಏನೋ ಒಂದು ಆಶಾಭಾವನೆಯಿಂದ ಜೂನ್ ತಿಂಗಳಲ್ಲಿ ಪ್ರಾರಂಭದಲ್ಲಿನೇ ಮಳೆ ಆಗ್ತಂತಕ್ಕಂಥ ಒಂದು ನಂಬಿಕೆಯಿಂದ ಅಲ್ಲಲ್ಲಿ ಅಲ್ಪ ಸ್ವಲ್ಪ ರೈತರು ಬಿತ್ತನೆ ಮಾಡಿದ್ದಾರೆ. ಈ ಜುಲೈ 1ನೇ ವಾರ ಮುಕ್ತಾಗಿ 2ನೇ ವಾರ ಪದಾರ್ಪಣೆ ಮಾಡಿದರೂ ಕೂಡ ಎಲ್ಲಿನೂ ಮಳೆ ಇಲ್ಲ. ಮತ್ತು ಆಲಮಟ್ಟಿ ಜಲಾಶಯದಲ್ಲೂ ಕೂಡ ನೀರಿರಲಿಲ್ಲ. ಕೇವಲ 3 TMC ಮಾತ್ರ ಇತ್ತು ಬಳಕೆಗೆ, 17 TMC ಡೆಡ್ ಸ್ಟೋರೇಜ್ ಬಿಟ್ಟು. ಅದಕ್ಕೇನೋ ಸುದಯವಶಾತ್ ಮಹಾರಾಷ್ಟ್ರದ ಒಂದು ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಅಪಾರ ಪ್ರಮಾಣದ ನೀರು ಹರಿದು ಬಂದು ಇವತ್ತು ಆಲಮಟ್ಟಿ ಜಲಾಶಯಕ್ಕೆ ಸುಮಾರು 50 TMCಗೂ ಮೇಲ್ಪಟ್ಟು ನೀರು ಸಂಗ್ರಹ ಆಗ್ಯದ. ಆದ್ರೆ ಸರ್ಕಾರ ಹೇಳಕತ್ತಾರ ಕುಡಿಲಾಕ ನೀರು ಸಾಲೋದಿಲ್ಲ, ಈ ಬೆಳಿಗ್ಗೆ ಯಾರು ಕೇಳ್ಬಿಡ್ದು ನಿರ್ದೇಶನ ಕೊಟ್ಟರು. ಕುಡಿಲಾಕ ಎಷ್ಟು ಬೇಕ್ರಿ? 3 TMC ಇದ್ದಾಗ ಮಳೆ ಆಗಿದ್ದಿಲ್ಲ. ಆವಾಗ ಎಲ್ಲರಿಗೂ ಕೂಡ ಒಂದು ಗಾಬರಿ ಆಗಿದ್ರು, ಕುಡಿಲಿಕ್ಕೆ ನೀರಿಂದ ತತ್ವಾರ ಉಂಟಾಕತ್ತೇಳಿ. ಈಗ 50 TMC ಮೇಲ್ಪಟ್ಟು ನೀರು ಅಂದಾಗ ಒಂದು 2-3 TMC ನೀರು ಕೊಡೋಕೆ ಏನ್ರಿ ಗಂಟು ಹೋಗೈತಿ, ನೀವು ಅಪ್ಪನ ಗಂಟು ಹೋಗೈತಿ ಸರ್ಕಾರಕ್ಕೆ. ಈಗ ಕಾಲುವೆ ನೀರು ಹರಿಸಿದ್ರೆ ಆ ಕಾಲುವೆ ಸುತ್ತಮುತ್ತ ಏನು ಜಮೀನು ಅದ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಗಳಿಗೆ ಅನುಕೂಲ ಆಗ್ತದೆ, ಎಲ್ಲ ಕಮ್ಮರಿ ಹೋಲ ಆಗ್ತಾವೆ. ಇಂಥ ಆ ಗಾಳಿ ಮತ್ತು ಬಿಸಿಲು ಅಂತಂದರೆ ಬೇಸಿಗೆಯನ್ನು ಮೀರಿಸುವಂಥ ಬಿಸಿಲು ಅದು. ಈಗ ಯಾರಿಗೂ ಮಳೆಗಾಲ ತನಿಸವಲ್ದು. ಇಂಥದ್ರಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು 50 TMCಗೂ ಮೇಲ್ಪಟ್ಟು ನೀರು ಅದಪ್ಪ ಅಂದ್ರೆ ಇವು ಆಂಧ್ರ ತೆಲಂಗಾಣಕ್ಕೆ ಮಾರ್ಕೊಳಕಿಟ್ರಿ ನೀರು. ರೈತರ ಸಲಿಂದಲ್ಲ, ಮತ್ತು ಡ್ಯಾಮ್ ಕಟ್ಟಿದ್ದೇ ನಮ್ಮ ಸಲುವಾಗಿ. ಮತ್ತು ನೀವು 50 TMCಗಿಂತ ಮೇಲ್ಪಟ್ಟು ನೀರು ಅದ, ಸಾಕಷ್ಟು 1,43,000 ಕ್ಯೂಸೆಕ್ನ ನೀರು ಹೊರಗೆ ಬರಕತ್ತ. ಈಗ ಅಪರಪ್ಪ ಮತ್ತು ಮಾಪೂರ್ ಉಂಟಾಗ್ತದೆ ನೀವು ಹೇಳ್ತೀರಿ. ಅದೇ ನೀರನ್ನು ಕಾಲುವೆ ಬಿಟ್ಟರೆ ಅನುಕೂಲ ಆಗ್ತದಲ್ಲ ರೈತರಿಗೆ. ಮತ್ತು ನೀವು ನಮ್ಮ ಜಿಲ್ಲೆಯ ರೈತರು ಉದ್ಧಾರ ಆಗ್ಬೇಕು ಮನಸ್ಸು ನಿಮ್ಗೆ ಯಾರಿಗಿಲ್ಲ. ಉದ್ದೇಶಪೂರ್ವಕವಾಗಿ ನಮ್ಮ ನೀರು ಕೊಡೋದನ್ನು ಬಿಟ್ಟು ನೀವು ಆಂಧ್ರಕ್ಕೆ ಆ ಕಡೆ ಎಲ್ಲ ಕಳಿಸುವಂಥ ಕೆಲಸ ಮಾಡಕತ್ತೀರಿ. ಅದು ನಮಗೇನು ಗೊತ್ತಿಲ್ಲ. ನಮ್ಮ ಬೆಳೆ ಹಾಳಾಕೈತಿ, ಬಿತ್ತನೆ ಮಾಡಿಲ್ಲ, ರೈತರು ಬದುಕಿ ಇವತ್ತು ಚಿಂತಾಜನಕ ಆಗ್ಯದ. ಕೂಡಲೇ ಮುಳವಾಡ ಹಾಗೂ ಚಿಂಬಲಿಗಿ ಏತ ನೀರಾವರಿಗೆ ಸಂಬಂಧಪಟ್ಟ ಎಲ್ಲ ಕಾಲುವೆಗಳಿಗೆ ತಕ್ಷಣದಿಂದ ನೀರು ಹರಿಸ್ಬೇಕು. ಒಂದು ವೇಳೆ ನೀರು ಹರಿಸ್ತಾ ಇದ್ದರೆ ನಾವು KBJNL ಕಚೇರಿ ಮುಂದೆ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೋಬೇಕಾದ ತಿಳ್ಕೊಂಡು ಸಹಿ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ राज्य प्रधान कार्यदर्शी। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।